ಓಂ ನಮೋ ವೆಂಕಟೇಶಾಯ. ಇಲ್ಲಿ ಸುಮಾರು 10 ವರ್ಷಗಳಿಂದ ಶ್ರೀ ಶ್ರೀನಿವಾಸ ಸ್ವಾಮಿಯವರ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಈ ಗ್ರಾಮದಲ್ಲಿರುವಂಥ ಭಕ್ತಾದಿಗಳು ಹಾಗೂ ನನ್ನ ಆತ್ಮೀಯರು, ಶಾಸಕರು ಎಲ್ಲ ಸೇರಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿಯನ್ನು 10 ವರ್ಷಗಳಿಂದ ನಾವಿಲ್ಲಿ ಮಾಡ್ತಾ ಬಂದಿದ್ದೇವೆ. ಪ್ರತಿನಿತ್ಯ ಪಾಂಚರಾತ್ರಾಗಮ ರೀತ್ಯದಲ್ಲಿ ದೇವತಾ ಪೂಜೆ, ನಿತ್ಯಾರಾಧನೆ, ಭಗವಂತನಿಗೆ ವಿಶೇಷವಾದಂಥ ಅಭಿಷೇಕ, ಅಲಂಕಾರಗಳು ಹಾಗೂ ಪ್ರತಿ ಹುಣ್ಣಿಮೆಯಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ, ಪ್ರತಿ ಸಂಕಷ್ಟ ಚತುರ್ಥಿಯಲ್ಲಿ ಸಂಕಷ್ಟ ಚತುರ್ಥಿ ಪೂಜೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ 10 ವರ್ಷಗಳಿಗೆ ಇಲ್ಲಿಗೆ ಸಮಾಪ್ತಿಯಾಗಿದೆ. ಇದು 10ನೇ ವರ್ಷದ ವಾರ್ಷಿಕ ಮಹಾಮಹೋತ್ಸವ ಹಾಗೂ ವೈಕುಂಠ ಏಕಾದಶಿ ಕಾರ್ಯಕ್ರಮಗಳು. ಪ್ರತಿ ವರ್ಷವೂ ಸಹ ಮೊದಲನೆಯದಾಗಿ ನಾವು ವೈಕುಂಠ ದ್ವಾರ ಪ್ರವೇಶವನ್ನು ಮಾಡಿ ನಂತರ ಮಾರನೇ ದಿನ ಯಾವತ್ತು ವೈಕುಂಠ ಏಕಾದಶಿ ಪೂಜೆ ಆಗುತ್ತೆ ಅದರ ನಂತರ ಸ್ವಾಮಿಯವರಿಗೆ ತಿರುಕಲ್ಯಾಣ ಮಹಾಮಹೋತ್ಸವ ಪಾಂಚರಾತ್ರಾಗಮ ರೀತಿಯಲ್ಲಿ ನಡೆಯುತ್ತೆ. ಅದಾದ ನಂತರ ವಿವಿಧ ನೃತ್ಯ ಮೇಳ ಸಮೇತವಾಗಿ ಭಗವಂತನನ್ನ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಅತಿ ವಿಜೃಂಭಣೆಯಿಂದ ಅಂದರೆ ಪ್ರತಿನಿತ್ಯ ಶಯನೋತ್ಸವ ಇರುತ್ತೆ. ಅದರಲ್ಲೂ ಸಹ ವೈಕುಂಠ ಏಕಾದಶಿ ಆದ ಮಾರನೇ ದಿನ ಉತ್ಸವದ ನಂತರ ಇಲ್ಲಿ ನಾವು ಶಯನೋತ್ಸವವನ್ನು ಅತಿ ವಿಜೃಂಭಣೆಯಿಂದ 10 ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದ್ದೇವೆ. ದೇವಸ್ಥಾನಕ್ಕೆ ಅತಿ ಮುಖ್ಯವಾಗಿ ಎಲ್ಲರೂ ಸಹ ಸಹಾಯ ಮಾಡಿದ್ದಾರೆ. ಶಾಸಕರು ಗೋಪಾಲಯ್ಯನವರು, ಹನುಮೇಗೌಡರು, ಮಂಜುನಾಥ್ರವರು, ಇಲ್ಲಿರುವಂಥ ಎಲ್ಲ ಗ್ರಾಮಸ್ಥರು ಸಹ ನಮಗೆ ಸಹಾಯ ಮಾಡಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಸಹಾಯ ಮಾಡಿದ್ದಾರೆ. ಅಂದರೆ ಈ ದೇವಸ್ಥಾನ ಆಗಬೇಕಾದ್ರೆ ಒಂದೇ ಒಂದು ಕಾರಣ ಇದೆ. ನಾವು ಈ ಜಾಗವನ್ನು ಮನೆಯನ್ನು ಮಾಡಬೇಕು ಅಂತ ತಗೊಂಡಂಥ ಈ ಜಾಗ ಇದು. ಇಲ್ಲಿ ಏನಾಗಿತ್ತೆ, ನಮಗೆ ಈ ಒಂದು ಉತ್ಸವ ಮೂರ್ತಿ ವೈಕುಂಠ ದ್ವಾರದಲ್ಲಿಡುವಂಥ ಉತ್ಸವ ಮೂರ್ತಿ ಸುಮಾರು ನಮಗೆ 30 ವರ್ಷಗಳ ಹಿಂದೆ ನಾನು ಈ ಉತ್ಸವ ಮೂರ್ತಿಯನ್ನು ಪಂಚಲೋಹದಲ್ಲಿ ಅಂದರೆ ಅತಿ ಶುದ್ಧವಾದಂಥ ಪಂಚಲೋಹದಲ್ಲಿ ಉತ್ಸವ ಮೂರ್ತಿಯನ್ನು ಮಾಡಿಸಿ ನಿತ್ಯ ಪೂಜೆಯನ್ನು ನನ್ನ ಜ್ಯೋತಿಷ್ಯಾಲಯದಲ್ಲಿ ಮಾಡ್ತಾ ಬರ್ತಾ ಇದ್ದೆ. ಈ ಸಂದರ್ಭದಲ್ಲಿ ನಮಗೆ ಒಂದು ದಿನ ಪ್ರೇರಣೆ ಆಯಿತು, ಹೇಗಾದರೂ ಮಾಡಿ ಇಲ್ಲೊಂದು ಸ್ವಾಮಿಯವರ ಸನ್ನಿಧಿಯನ್ನು ಮಾಡಬೇಕು ಅಂತ ಪ್ರೇರಣೆ ಆಯಿತು. ನಾನು ಇಲ್ಲಿ ಭಕ್ತಾದಿಗಳನ್ನೆಲ್ಲರನ್ನೂ ಸಹ ವಿಚಾರಣೆ ಮಾಡಿ ಈ ಥರ ನನ್ನ ಒಂದು ಮಹದಾಸೆ ಇದೆ, ಸ್ವಾಮಿಯವರನ್ನು ಈ ಗ್ರಾಮದಲ್ಲಿ ಪ್ರತಿಷ್ಠೆ ಮಾಡಿ ನಿಮಗೆಲ್ಲರಿಗೂ ಸಹ ಆ ಅನುಗ್ರಹ, ಸ್ವಾಮಿ ಅನುಗ್ರಹ ಸಿಗಲಿ ಅಂತ ನನ್ನ ಆಸೆ ಇದೆ. ನನಗೆ ಮನೆ ಕಟ್ಟಿ ಮತ್ತು ಈ ಮನೆಯಿಂದ ಬರುವಂಥ ಬಾಡಿಗೆ ಆಗ್ಬೋದು, ಈ ಮನೆಯಿಂದ ಬರುವಂಥ ಯಾವುದೇ ವಿಧವಾದಂಥ ಹಣ ಆಗ್ಬೋದು, ಅದರಿಂದ ನನಗೆ ಸಹಾಯ, ಅದರಿಂದ ಯಾವುದೇ ವಿಧವಾದಂಥ ಪ್ರಯೋಜನ ಇಲ್ಲ. ಈ ಗ್ರಾಮದಲ್ಲಿ ಯಾರು ವಾಸ ಮಾಡ್ತಾರೆ ಭಗವಂತನ ಅನುಗ್ರಹ ಎಲ್ಲರಿಗೂ ಆಗಬೇಕು, ಆ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ನಾನು ಈ ಒಂದು ದೇವಸ್ಥಾನವನ್ನು ಮಾಡಬೇಕಂತ ಪ್ರಯತ್ನ ಮಾಡಿದೆ. ಎಲ್ಲರನ್ನು ವಿಚಾರಣೆ ಮಾಡಿದಾಗ ಎಲ್ಲರೂ ಸಹ ನಾವು ಸಹಾಯ ಮಾಡ್ತೇವೆ, ನೀವು ಆ ದೇವಸ್ಥಾನದ ಕಾರ್ಯಕ್ರಮ ಏನಿರುತ್ತೆ, ದೇವಸ್ಥಾನದ ಕಟ್ಟೋದಕ್ಕೆ ಏನು ನಿಮಗೆ ಸಲಕರಣೆಗಳೇನು ಬೇಕಾಗುತ್ತೆ ಎಲ್ಲ ನಾವು ಸಹಾಯ ಮಾಡ್ತೀವಿ, ನೀವು ಧೈರ್ಯವಾಗಿ ದೇವಸ್ಥಾನವನ್ನು ಮಾಡಿ ಅಂತ ಹೇಳಿ ಎಲ್ಲರೂ ಸಹ ನನಗೆ ಪ್ರೇರಣೆ, ಒತ್ತಾಸೆಯನ್ನು ಕೊಟ್ಟು ಎಲ್ಲರೂ ಸಹ ಪ್ರೋತ್ಸಾಹ ಕೊಟ್ಟರು, ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿದ್ರು. ಈ ದೇವಸ್ಥಾನವನ್ನು ಆ ಭಕ್ತಾದಿಗಳ ಸಹಾಯದಿಂದ ಇಲ್ಲಿ ಪ್ರತಿಷ್ಠಾಪನೆಯಾಗಿ ಪಾಂಚರಾತ್ರಾಗಮ ರೀತ್ಯ ಪ್ರತಿನಿತ್ಯ ಪೂಜೆ ಆಗ್ತಾ ಇದೆ. ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಸಹ ಇಲ್ಲಿ ವೈಕುಂಠ ಏಕಾದಶಿ ಹಾಗೂ ಕಲ್ಯಾಣ ಮಹಾ ಮಹೋತ್ಸವವನ್ನು ಪ್ರತಿ ವೈಕುಂಠ ಏಕಾದಶಿ ಆದ ಮಾರನೇ ದಿನ ನಡೆಸ್ತಾ ಬಂದಿದ್ದೇವೆ. ಇದಕ್ಕೆ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಸಹ ವೈಕುಂಠ ಏಕಾದಶಿ ಆದ ಮಾರನೇ ದಿನ ಕಲ್ಯಾಣೋತ್ಸವ ಆಗುತ್ತೆ. ಕಲ್ಯಾಣೋತ್ಸವ ಆದ ನಂತರ ಸುಮಾರು ಭಕ್ತಾದಿಗಳಿಗೆ ಅನ್ನದಾನವಾಗುತ್ತೆ. ಭಕ್ತಾದಿಗಳು ಏನು ನಮಗೆ ಧಾನ್ಯವನ್ನು ಸಹಾಯ ಮಾಡ್ತಾರೆ, ಆ ಧಾನ್ಯದಲ್ಲಿ ನಾವು ಭಗವಂತನ ಕಲ್ಯಾಣವಾದ ನಂತರ ಅನ್ನದಾನವನ್ನು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಅವರು ಕೊಟ್ಟಂಥ ಒಂದು ಧಾನ್ಯವನ್ನು ನಾವು ಸದ್ವಿನಿಯೋಗ ಮಾಡಿ ಅನ್ನದಾನವನ್ನು ಮಾಡ್ತಾ ಇದ್ದೇವೆ. ಹಾಗೂ ಪ್ರತಿ ವೈಕುಂಠ ಏಕಾದಶಿ ದಿನ
ನಾವು ಸುಮಾರು 50ರಿಂದ 60 ಸಾವಿರ ಲಾಡುವನ್ನು ಉಚಿತವಾಗಿ ಭಕ್ತಾದಿಗಳಿಗೆ ನೀಡ್ತಾ ಇದ್ದೇವೆ. ಯಾವುದೇ ವಿಧವಾದಂಥ ಹಣ ಆಗಲಿ, ಯಾವುದೇ ವಿಧವಾದಂಥ ಅವರಿಗೆ ಅಪೇಕ್ಷೆ ಏನೂ ನಮಗಿಲ್ಲ. ಭಗವಂತನ ಪ್ರಸಾದವ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ನನ್ನ ಮಹದಾಸೆ. ಅದೇ ರೀತಿ ಇಲ್ಲಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಇದಕ್ಕೆಲ್ಲರೂ ಸಹ ನನಗೆ ಒತ್ತಾಸೆ, ಪ್ರೋತ್ಸಾಹವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ನಮಗೆ ಈ ಗ್ರಾಮದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಸುಪುತ್ರನಾದಂಥ ಮಧು ಅವರು ಸಹ ಅತಿ ಶ್ರದ್ಧಾ ಭಕ್ತಿಯಿಂದ ಈ ಭಗವಂತನ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವನ ಸ್ನೇಹಿತರು ಎಲ್ಲರೂ ಸಹ ಈ ಭಗವಂತನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೆಲಸ ಕಾರ್ಯವನ್ನೆಲ್ಲ ಬಿಟ್ಬಿಡ್ತಾರೆ. 3 ದಿನ ಈ ದೇವರ ಸೇವೆಯನ್ನ ನಿಷ್ಠೆಯಿಂದ ಮಾಡ್ತಾರೆ. ಹಾಗೂ ಈ ಗ್ರಾಮದಲ್ಲಿರುವಂಥ ಭಕ್ತಾದಿಗಳು ಸಹ ನಮಗೆ ಆತ್ಮೀಯರಾದ ಗಂಗರಾಜು ಮತ್ತು ಅವರ ಸಂಗಡಿಗರು, ಶ್ರೀನಿವಾಸ ಮತ್ತು ಅವರ ಸಂಗಡಿಗರು ಎಲ್ಲರೂ ಸೇರಿ ಈ ಸೇವೆಯನ್ನ ಅತಿ ವಿಜೃಂಭಣೆಯಿಂದ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಭಗವಂತ ಅವರಿಗೆಲ್ಲರೂ ಸಹ ಧನ ಧಾನ್ಯ ಐಶ್ವರ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಆಸೆಯನ್ನು ಇಷ್ಟಪಡ್ತೇನೆ, ಆಶೀರ್ವಾದವನ್ನು ಮಾಡ್ತೇನೆ. ಹಾಗೆ ಇಲ್ಲಿ ಕಾರ್ಯಕ್ರಮ ನಡೆಯಬೇಕಾದ್ರೆ ಗ್ರಾಮದವರ ಸಹಾಯ ತುಂಬ ಇದೆ. ಸುಮಾರು ದೂರದಿಂದ ಬಂದು ಇಲ್ಲಿ ಸೇವೆಯನ್ನು ಮಾಡಿಸ್ತಾರೆ. ಇಲ್ಲಿ ಯಾರು ಸೇವೆಯನ್ನು ಮಾಡಿಸಿದ್ದಾರೆ, ಯಾರು ಏನು ಹರಕೆ ಇತ್ಯಾದಿಗಳನ್ನು ಮಾಡಿದ್ದಾರೆ, ಎಲ್ಲವೂ ಸಹ ಸಿದ್ಧಿಯಾಗಿದೆ. ಕಲ್ಯಾಣೋತ್ಸವ ಸಮಯದಲ್ಲಿ ನಾವು ಕನ್ಯಾದಾನವನ್ನು ಮಾಡಿಸ್ತೇವೆ. ಕನ್ಯಾದಾನ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಸಂಕಲ್ಪ ಮಾಡಿಕೊಳ್ತಾರೆ, ನನ್ನ ಮಗನಿಗೆ ಮದುವೆ ಆಗಲಿ ಅಥವಾ ಒಳ್ಳೆ ಉದ್ಯೋಗ ಸಿಗಲಿ, ವಿದ್ಯಾ ಪ್ರಾಪ್ತಿಯಾಗಲಿ, ಯಾವುದೇ ವಿಧವಾದಂಥ ಹರಕೆ ಇದ್ರೂ ತಕ್ಷಣ ಸ್ವಾಮಿ ನೆರವೇರಿಸಿಕೊಟ್ಟಿದ್ದೇನೆ. ಸುಮಾರು ಉದಾಹರಣೆಗಳಿದೆ. ಆ ಭಗವಂತ ನನ್ನ ಅನುಗ್ರಹ ಎಲ್ಲರಿಗೂ ಸಿಕ್ಕಿದೆ. ಅದಕ್ಕೆ ಸಾಕ್ಷ್ಯಗಳು, ಉದಾಹರಣೆಗಳು ಸುಮಾರು ಇದೆ. ಅದೇ ರೀತಿಯ ಭಗವಂತನ ಅನುಗ್ರಹ ಎಲ್ಲರಿಗೂ ಇನ್ನು ಮುಂದೆ ಹೆಚ್ಚು ಸಿಗಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಸಹ ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಭಕ್ತಾದಿಗಳ ಸಹಾಯನೇ ಕಾರಣ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಓಂ ನಮೋ ವೆಂಕಟೇಶಾಯ. शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। आगमार्पन्तु देवानां गमनार्थं रक्षसाम् कुर्वे घण्टारवं तत्र देवताह्वानवाञ्छनम् इति घण्टानादं कृत्वा अवसर्पन्तु जयभूता भूतमस्याः ये भूता विघ्नकर्तारस्तेरस्सन्तर्दिवाग्नया अपक्रामन्तु भूताद्य सर्वे ते भूतिभारकाः सर्वेषामविरोधेन पूजा कर्म समारभेत् प्रथिरे त्वया धृता लोका देवी त्वं विष्णुना धृता त्वं च धारय मां देवी पवित्रं कुरु दासनम्। ॐ घण्टायां वासुदेवं च जिह्वायां तु सरस्वती आननं वह्निदैवत्वं धनडे दैवतभास्करम् आनन्दईश्वरं प्रोक्तं घण्टायामजदैवताम्। ॐ शैशैलेषु दयापात्रं देवक्त्यादिज्ञानमम् यजेन्द्रप्रणवं वन्दे रम्यजामातरं मुनिम् लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम् यो नित्यमच्युतपदां गुरुयुग्मयुग्मान् व्यामोहनस्तनरायतृणाय मेने अस्मद्गुरोः भगवतोऽस्य दयैकसिन्धो रामानुजस्य चरणौ शरणं प्रपद्ये। मातागिवाय स्तनया विभूतिः सर्वमय्यते मनियमेन मदन्वयानाम् आद्यः सनकुलपतेर्वकुलाभिरामम् शैवत्तराङ्गैर्गणं प्रणमामि मोध्याम् भोजन् सहस्र महदात्वार्वट्टनाथ श्रीभक्ति
परकालयतीन्द्रमिश्रान् श्रीमत्पराङ्कुशमुनिम् प्रणतोऽस्मि नित्यम् गुरुमुखमनदित्यप्राहारवेदानशेषान् नरपतिहरिवृत्तम् शुष्कामापादुकामः श्वशुर अपमन्यम् रङ्गनाथस्य साक्षात् द्विजकुलतिलकम् तम् विष्णुचित्तम् नमामि पुष्यते यस्य नगरे रङ्गयात्रा दिने दिने तमहं शिरसा वन्दे राजानं कुलशेखरम् श्रीवल्लभेति वदते निलयावदेति भक्तप्रियेति भवदन्थनगोविदेति नादेति नागशयनेति जगन्निवास चालाबलं प्रतिफलं गुरुवे मुकुन्दः मुखं नमोद्वारनिवत्सयाचे भवन्तमेकान्तमीयमितमर्थम् अविस्मृतिस्वचरणारविन्दे नाहं वन्दे तव चरणयोद्वन्द्वमन्वन्दहेतो कुम्भीपाकं गुरुमभिहरयार्गमामनेतुम् रम्या रामदुतरान्धन्यायन्तु भावे भावे हृदय भवने भावयेयं भवन्तम् अस्मद्देशिकमस्मरेय परमाचार्य शेषान् गुरु श्रीमल्लक्ष्मण योगि पुङ्गव महापूर्णायामुरम् रामं पद्मविलोचनं मुनिवरं नाथं शरत्सेषणम् शेषं श्रियमिन्दिरासहचरणौ नारायणं समाश्रये अस्मद्गुरुभ्यो नमः अस्मत्सर्वगुरुभ्यो नमः अस्मत्परमगुरुभ्यो नमः श्रीमते रामानुजाय नमः श्रीपराङ्कुशदासाय नमः श्रीमत्यामनमनये नमः श्रीमते षड्गोपाय नमः श्रीमते विश्वक्षेणाय नमः श्रीधराय नमः श्रीये नमः ॐ नमो नारायणाय श्रीमन्नारायण शरणं प्रपद्ये श्रीमते नारायणाय नमः सर्वधर्मान् परित्यज्य मामेकं शरणं व्रज अहमिव सर्वपापेभ्यो मोक्षयिष्यामि मा शुचः वक्षो विहारि मनोहर दिव्यमूर्ते श्री स्वामी सरितजनप्रियदानशीले श्री वेङ्कटेश दयिते तव सुप्रभातम् तव सुप्रभातमरविन्दलोचने भवतु प्रसन्नसुखचन्द्रमण्डले विधिशङ्करेन्द्रवनिताभिवन्दिते वृषशैलनाथदयिते जयानिते अत्यादाय पादयुगमर्चयुगम् प्रपन्नाः शेषाद्विशेखरविभो तव सुप्रभातम् पञ्चाहनाद्य भवजन्मुखवासवाद्या त्रैविक्रमादिचरितम् विबुधास्तुवन्ति भावम् एषत्रपौलसरसीवरनालिकेन लोकद्रुमादिसुमनोहरपादिकानाम् आवादिमन्दमहिलः सह दिव्यगन्धैः शेषाद्विशेखरविभो तव सुप्रभातम् वर्णेन्द्रेन्द्रयुगमुत्तमपञ्चरस्था पार्श्विषुका पठन्ते शेषाद्विशेखरविभो तव सुप्रभातम् तन्त्री प्रकर्ष मधुरस्वरयामि पञ्च गायत्यान्तरैवं तव नारदो मे पाठासमग्रमसहस्ररम्यम् शेषाद्विशेखरविभो तव सुप्रभातम् श्री वेङ्कटाचलपते
ಮೊದಲು ನಾವು ವೆಂಕಟೇಶ್ವರ ಸ್ವಾಮಿಯವರನ್ನ ಮೊದಲು ಪ್ರತಿಷ್ಠಾಪನೆ ಮಾಡಿದ್ವಿ. ಇದಾದ ನಂತರ ಸುಮಾರು 2 ವರ್ಷದ ನಂತರ ನಾವು ಇಲ್ಲಿ ಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಮ್ಮ ಗುರುಗಳ ಪ್ರೇರಣೆ. ಶ್ರೀನಿವಾಸರು ಒಬ್ಬರೇ ಇದ್ರೆ ಸಾಲದು, ಮಹಾಲಕ್ಷ್ಮಿಯನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ರೆ ಈ ಕ್ಷೇತ್ರಕ್ಕೆ ಒಂದು ಕಡೆ ಬರುತ್ತೆ. ಯಾವ ಸ್ಥಳದಲ್ಲಾದ್ರೂ ಪರವಾಗಿಲ್ಲ, ಮಹಾಲಕ್ಷ್ಮಿಯನ್ನ ಪ್ರತಿಷ್ಠೆ ಮಾಡುತ್ತ ಹೇಳಿ ನಮ್ಮ ಗುರುಗಳ ಪ್ರೇರಣೆ ಆಯಿತು. ಅದೇ ರೀತಿಯಾಗಿ ನಾನು ಭಕ್ತಾದಿಗಳ ಸಹಾಯದಿಂದ, ಅವರ ಒಂದು ಅನುಗ್ರಹದಿಂದ, ಅವರ ಸಹಾಯದಿಂದ ಇಲ್ಲಿ ಮಹಾಲಕ್ಷ್ಮಿ ಹಾಗೂ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿಸಿದ್ವಿ. ಅದೇ ರೀತಿಯಾಗಿ ಇಲ್ಲಿರುವಂತಹ ಗ್ರಾಮದಲ್ಲಿರುವಂತಹ ವಿದ್ಯಾರ್ಥಿಗಳು ಈ ಗ್ರಾಮದಲ್ಲಿ ಸಂಕಷ್ಟ ಚತುರ್ಥಿ ಪೂಜೆ ಎಲ್ಲ ಸರಿಯಾಗಿ ನಡೀತಾ ಇಲ್ಲ. ನಮಗೆಲ್ಲರಿಗೂ ಸಹ ಗಣಪತಿ ಅನುಗ್ರಹ ಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ದಯವಿಟ್ಟು ತಾವು ಒಂದು ಗಣಪತಿಯನ್ನು ಪ್ರತಿಷ್ಠೆ ಮಾಡಿ ವಿದ್ಯಾರ್ಥಿಗಳ ಹೆಸರಲ್ಲಿ ಒಂದು ಸಂಕಲ್ಪ ಮಾಡಿ ಅಂತ ಹೇಳಿ ಅವರೆಲ್ಲ ಒತ್ತಾಸೆ. ಅವರ ಪ್ರೋತ್ಸಾಹದಿಂದ ನಾನು ಇಲ್ಲಿ ಒಂದು ಸಂಕಷ್ಟ ಗಣಪತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ನೆಲೆಸಿರುವಂತಹ ಎಲ್ಲ ಮೂರ್ತಿಗಳಿಗೆ ಪ್ರತಿನಿತ್ಯ ಪೂಜೆ, ನಿತ್ಯಾರಾಧನೆ, ಅಭಿಷೇಕಗಳು, ಅಲಂಕಾರಗಳು, ನಿತ್ಯ ನೈವೇದ್ಯಗಳು ನಡೀತ, ಪಾಂಚರಾತ್ರಾಗಮ ರೀತಿಯಾಗಿ ನಿತ್ಯ ನೈವೇದ್ಯಗಳು ನಡೀತ 10 ವರ್ಷಗಳಿಗೆ ಸಮಾಪ್ತಿಯಾಗಿದೆ. ಭಗವಂತನ ಅನುಗ್ರಹದಿಂದ ಈ ಒಂದು ಸ್ಥಳದಲ್ಲಿ ಸ್ವಾಮಿ ನೆಲೆಸಿ ಆ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗ್ತಾ ಇದೆ. ಅದೊಂದು ನಮಗೆ ಸಂತೋಷವಾದಂತ ವಿಚಾರ ಆಗಿದೆ. ಇಲ್ಲಿ ಸುಮಾರು 5 ವರ್ಷಗಳ ಕಾಲ ಪೂಜೆ ಆಗಿದೆ. ಅದಾದ ನಂತರ ನಮಗೆ ಇಲ್ಲಿ ಈ ಒಂದು ಸ್ಥಳ 17+52 ಅಡಿ ಜಾಗ ನಮಗೆ ಈ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳಿಗೆ ಜಾಗ ಸಾಗ್ತಾ ಇರಲಿಲ್ಲ. ವೈಕುಂಠ ಏಕಾದಶಿ ಸಮಯ, ಶ್ರಾವಣ ಶನಿವಾರಗಳು ಇತ್ಯಾದಿ ಸಮಯದಲ್ಲಿ ನಮಗೆ ಜಾಗ ಸಾಲ್ತಾ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳ ಸಹಾಯದಿಂದ ಒಂದು ಬ್ಯಾಂಕಲ್ಲಿ ಒಂದು ಲೋನ್ ಎಲ್ಲ ಮಾಡಿಸಿ ಈ ಒಂದು 17+52 ಈ ಜಾಗವನ್ನು ತೆಗೆದು ವೈಕುಂಠ ದ್ವಾರವನ್ನು ಮಾಡಲಿಕ್ಕೆ ನಮಗೆ ಈ ಜಾಗ ಅವಕಾಶ ಆಗ್ತಾ ಇದೆ. ಪ್ರತಿ 10 ವರ್ಷದಿಂದ ವೈಕುಂಠ 5 ವರ್ಷ ಕಾಲದಲ್ಲಿ ಒಳಗಡೆಯನ್ನು ಮಾಡಿಸಿ ಆ ವೈಕುಂಠ ದ್ವಾರವನ್ನು ಮಾಡಿದ್ವಿ. ಸುಮಾರು 5 ವರ್ಷದಿಂದ ಈಚೆ ಇಲ್ಲಿ ನಾವು ವೈಕುಂಠ ಏಕಾದಶಿ ದಿನ ವೈಕುಂಠ ದ್ವಾರವನ್ನು ಈ ಸ್ಥಳದಲ್ಲಿ ಉತ್ತರ ದ್ವಾರವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ವೈಕುಂಠ ಏಕಾದಶಿ ವಿಶೇಷ ಏನಪ್ಪ ಅಂದರೆ ಸ್ವಾಮಿ ಈ ದಿನ ಉತ್ತರದಲ್ಲಿ ಮುಖ ಮಾಡಿ ಕುಳಿತಿರ್ತಾನೆ. ನಾವು ದಕ್ಷಿಣಕ್ಕೆ ನಮಸ್ಕಾರ ಹಾಕ್ಬೇಕು. ವೈಕುಂಠದಲ್ಲಿ ಸ್ವಾಮಿ ಒಂದೇ ಒಂದು ದಿನ ಮಾತ್ರ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಳ್ತಾನೆ. ಈ ಸಂದರ್ಭದಲ್ಲಿ ನಾವು ದಕ್ಷಿಣಕ್ಕೆ ಸ್ವಾಮಿಯನ್ನು ನಮಸ್ಕಾರ ಮಾಡಿದ್ರೆ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ, ಸಪ್ತ ಕುಲಗಳು ಉದ್ಧಾರವಾಗುತ್ತೆ, ಭಕ್ತಾದಿಗಳ ಮನೋಭೀಷ್ಟ ಏನಿರುತ್ತೆ ಎಲ್ಲವೂ ಸಹ ನೆರವೇರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಾಪ್ತಿಯಾಗುತ್ತೆ, ವ್ಯಾಪಾರಿಗಳಿಗೆ ಧನ ಪ್ರಾಪ್ತಿಯಾಗುತ್ತೆ, ಬ್ರಾಹ್ಮಣನಿಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ,
ಯಾರು ಯಾವ ಒಂದು ಕೋರಿಕೆಯನ್ನು ಅಪೇಕ್ಷೆ ಪಡ್ತಾರೆ ಆ ಎಲ್ಲ ಕೋರಿಕೆಗಳು ಈ ಒಂದು ದಿನದ ದರ್ಶನದಲ್ಲಿ ಅವರಿಗೆ ಪ್ರಾಪ್ತಿಯಾಗುತ್ತೆ ಅಂತೇಳಿ ಪುರಾಣದಲ್ಲಿದೆ. ಈ ವೈಕುಂಠ ಏಕಾದಶಿ ವಿಶೇಷವಾದಂತಹ ಈ ದಿನ ಭಗವಂತನ ದರ್ಶನ ಯಾರು ಮಾಡುತ್ತಾರೆ ಎಲ್ಲರಿಗೂ ಸಹ ಆ ಶ್ರೀನಿವಾಸನ ಅನುಗ್ರಹವಾಗುತ್ತೆ, ಮನೋಮಿತ್ತ ಸಿದ್ಧಿಯಾಗುತ್ತೆ ಅಂತ ಹೇಳಿ ಪುರಾಣದಲ್ಲಿರುವುದರಿಂದ ವಿಶೇಷವಾದಂತಹ ಈ ದಿನದಲ್ಲಿ ವೈಕುಂಠ ಏಕಾದಶಿ ದಿನದಲ್ಲಿ ಭಕ್ತರಲ್ಲಿ ಸ್ವಾಮಿಯನ್ನ ಇಟ್ಟು ದಕ್ಷಿಣಕ್ಕೆ ನಮಸ್ಕಾರ ಮಾಡುವಂತ ಒಂದು ಉಲ್ಲೇಖ ಪುರಾಣದಲ್ಲಿರುವುದರಿಂದ ಈ ದಿನ ಯಾರು ಭಗವಂತನನ್ನ ದರ್ಶನ ಮಾಡ್ತಾರೆ ಅವರು ಎಲ್ಲರೂ ಸಹ ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಹೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ದಿನ ಭಗವಂತನ ಯಾರು ದರ್ಶನ ಮಾಡ್ತಾರೆ ಅವರಿಗೆ ಧನ ಧಾನ್ಯ ಜ್ಞಾನ ಸಂಪತ್ತು ವಿದ್ಯೆ ಎಲ್ಲವನ್ನೂ ಭಗವಂತ ಕಾಪಾಡಲಿ ಅಂತ ಹೇಳಿ ಈ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರ ಆಶೀರ್ವಾದವನ್ನು ಸಹ ಮಾಡ್ತಾ ಇದ್ದೇನೆ. ವಿಘ್ನೇಶ್ವರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ऐतिहासिक चित्रकथा सहित मया विज्ञापनं किञ्चित् क्रियते श्रीमदखिलाण्डकोटि ब्रह्माण्ड नायकस्य
अखिल हेयानंद कल्याण गण गुणैकदानस्य श्री विश्वक्षेत्र परिवारवासमेतस्य भूमिना समेतस्य लक्ष्मी विंडोदने मुहूर्ते अद्य ब्रह्मणः द्वितीयपरार्थे श्री श्वेतवरः कल्पे वैवस्वतमन्वन्तरे कलियुगे प्रथमपादे जम्बूद्वीपे भारतवर्षे भारतखण्डे शताब्दे कृष्णा कावेरी मध्यप्रदेशे अस्मिन् वर्तमाने व्यवहारिके चान्द्रमाने प्रभावादि षष्ठी संवत्सराधिये श्रीवदो श्री शुभांगकर धर्मगिराम समदसरे दक्षिणायने हेमंत ऋतौ पुष्यमासे शुक्लपक्षे एकादश्यां वासरः वासरस्तु श्री आदित्यवासरयुक्ताय शुभनक्षत्र शुभयोग शुभकर्ण एवं विशेष विशिष्टाय श्री भगवदात्मेय भगवत्कैङ्कर्यं श्रीमन्नारायण प्रीत्यर्थं तस्य जमानस्य विष्णुगोत्रोद्भवस्य सदविशा नक्षत्रोद्भवस्य कुम्भराज जातस्य गोपालय्य नामधेयस्य श्री पश्चिमी नक्षत्रोद्भवस्य कटकराज जातस्य हेमलता नाम्न्याः तस्य जमानस्य ज्येष्ठपुत्ररत्नस्य मका नक्षत्रोद्भवस्य सिंहराज जातस्य मञ्जनाथ नामधेयस्य तस्य जमानस्य द्वितीयपुत्ररत्नस्य सदविशा नक्षत्रोद्भवस्य कुम्भराज जातस्य संजय गौड़ सुपुत्र समेतस्य मृगशर नक्षत्रोद्भवस्य मिथुनराज जातस्य काळम्मजनन्याः सह कुटुम्बस्य श्री महालक्ष्मीपुरं नाम क्षेत्र नामांकित आस्तिक भक्त महाजनानां क्षेमस्थैर्य विजय अभय आयुरारोग्य ऐश्वर्याभिवृद्ध्यर्थं श्री लक्ष्मी वेंकटेश्वर स्वामी देवता संपूर्ण कृपा कटाक्ष सिद्धर्थे भगवच्चरणारविन्दयोः अष्टोत्तरशतनामावळि पूजाराधनं च करिष्ये। ओम ध्रुवन्ते राजा नक्षत्रोद्भवस्य नलिना नाम्न्याः मिथुनराजजातस्य कवनानाम्न्याः मीनराजजातस्य चिरन्त नामधेयस्य सह कुटुम्बस्य सिंहराजजातस्य मंजुकुमार नामधेयस्य नमः ओम श्रीनिवासाय नमः ओम लक्ष्मीपतये नमः ओम अनामकाय नमः ओम अमृतांशाय नमः ओम जगद्वन्द्याय नमः ओम गोविन्दाय नमः ओम शाश्वताय नमः ओम प्रभवे नमः ओम शेषाद्रव्याय नमः ओम देवाय नमः ओम केशवाय नमः ओम मधुसूदनाय नमः ओम अमृताय नमः ओम माधवाय नमः ओम कृष्णाय नमः ओम ओम श्रीहरये नमः ओम ज्ञानभजनाय नमः ओम श्रीवत्सवाय नमः ओम गोविन्दाय नमः ओम गोपालयाय नमः
ಈ ದಿನ ವೈಕುಂಠ ಏಕಾದಶಿಯ ಶುಭಾಶಯನ ಕೋರ್ತಾ ವೈಕುಂಠ ಏಕಾದಶಿಯ ಶುಭಾಶಯನ ಕೋರ್ತಾ ವೃಷಭಾವತಿ ನಗರದ ವಾರ್ಡ್ ನಂಬರ್ 102ರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅದ್ದೂರಿಯಾಗಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಸುಮಾರು ಈ ಕ್ಷೇತ್ರದಲ್ಲಿ 40,000-50,000ಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಬಂದು ಭಗವಂತನ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ದಿನಗಳನ್ನ ನಾವು ನೋಡ್ತಾ ಇದ್ದೇವೆ. ಭಗವಂತ ಈ ಕ್ಷೇತ್ರಕ್ಕೆ, ಈ ನಾಡಿಗೆ ಈ ಬಂದಿರತಕ್ಕಂಥ ಸಂಕಷ್ಟ, ಕುಡಿಯೋ ನೀರಿರ್ಬೋದು, ಬರ ಜಲ ಇರ್ಬೋದು, ಅವೆಲ್ಲ ಬಗೆಹರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ. ಇವತ್ತೇನು ಜನರು ಸಂಕಷ್ಟದಿಂದ ಇದ್ದಾರೆ ಅದು ಕೂಡಲೇ ಬಗೆಹರಿ ಅಂತ ಅಂದ್ಬಿಟ್ಟು, ಮತ್ತು ನನ್ನ ಕ್ಷೇತ್ರಕ್ಕೆ, ಈ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಭಗವಂತನ ದಯೆಯಿಂದ ಆಗಲಿ ಅಂತ ಅಂದ್ಬಿಟ್ಟು ಹೇಳ್ತಾ, ವಿಶೇಷವಾಗಿ ವೃಷಭಾವತಿ ನಗರ ಮತ್ತು ಮಹಾಲಕ್ಷ್ಮಿ ಲೇಔಟ್ನ ನಾಡಿನ ಎಲ್ಲ ಕುಟುಂಬದವರಿಗೂ ಭಗವಂತ ಆರೋಗ್ಯ, ಆಯಸ್ಸು, ಒಳ್ಳೆಯ ಬುದ್ಧಿ ಎಲ್ಲವನ್ನು ಕೊಡಲಿ ಅಂತ ಅಂದ್ಬಿಟ್ಟು ಶುಭ ಸಂದರ್ಭದಲ್ಲಿ ಹಾರೈಸ್ತೇನೆ. ವೈಕುಂಠ ಏಕಾದಶಿಯ ಶುಭಾಶಯಗಳನ್ನ ಕೋರ್ತಾ, ನಮ್ಮ ಜನಪ್ರಿಯ ನಾಯಕರಾದಂತಹ ಸನ್ಮಿತರಾದಂತಹ ಕೆ ಗೋಪಾಲಯ್ಯನವರ ನೇತೃತ್ವದಲ್ಲಿ, ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣಗೊಂಡು 10 ವರ್ಷ ಪೂರ್ಣಗೊಳಿಸಿ 11ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಾವು ಸಕುಟುಂಬ ಸಮೇತರಾಗಿ 4 ಗಂಟೆಗೆ ಭಗವಂತನ ಸನ್ನಿಧಾನಕ್ಕೆ ಬಂದು ಭಗವಂತನ ಪೂಜಾ ವಿಧಿವಿಧಾನಗಳನ್ನು ಪ್ರಾರಂಭ ಮಾಡಿ ಭಕ್ತಾದಿಗಳಿಗೆ ಲಾಡು ವಿತರಣೆಯನ್ನು ಮಾಡಿ ಸಮಸ್ತ ಜನತೆಗೆ ಶುಭಾಶಯವನ್ನು ಕೋರಿ ಈ ಒಂದು ದೇವಾಲಯದ ಅಭಿವೃದ್ಧಿಗೆ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟು ಈ ಒಂದು ಮಟ್ಟಕ್ಕೆ ಬೆಳೆದು ಈ ಒಂದು ದೇವಸ್ಥಾನ ಒಂದು ಕಾರಣವಾಗಿದೆ ಎಂದು ಈ ಮೂಲಕ ನಾವು ದೇವಸ್ಥಾನದ ವತಿಯಿಂದ ಹೇಳ್ತಾ, ಈ ಎಲ್ಲ ಸಮಸ್ತ ಜನತೆಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಭಗವಂತನ ದಿವ್ಯ ದರ್ಶನ, ವೈಕುಂಠ ದ್ವಾರ ದರ್ಶನ ಪಡ್ಕೊಂಡು ಲಾಡುವನ್ನ ಸ್ವೀಕಾರ ಮಾಡಿಕೊಂಡು ನಾಳೆ ಕಲ್ಯಾಣೋತ್ಸವ, ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ, ಸಂಜೆ ಭಗವಂತನ ಉತ್ಸವವಿದೆ. ದಯವಿಟ್ಟು ಎಲ್ಲ ನಮ್ಮ ಸಮಸ್ತ ಕಾಮಾಕ್ಷಿ ಪಾಳ್ಯ ಹಾಗೂ ಕಮಲಾನಗರ ಅಕ್ಕಪಕ್ಕದ ಎಲ್ಲ ಬಡಾವಣೆಯ ಜನರು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ, ಮತ್ತೆ ನಮ್ಮ ನಾಯಕರಾದಂತಹ ಗೋಪಾಲಯ್ಯನವರಿಗೂ, ಅವರ ಧರ್ಮಪತ್ನಿಯಾದಂತಹ ಶ್ರೀಮತಿ ಹೇಮಲತಾ ಮೇಡಮ್ ರವರಿಗೂ, ಅವರ ಕುಟುಂಬದವರಿಗೂ ಭಗವಂತ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಕಲ ಅಭಿವೃದ್ಧಿಯನ್ನು ಕರುಣಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯನ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡಿದೆ.
भगवन् चित्रवच्च अभिज्ञानो भगवन्नाथमानान् सखे बोधिपसुपते सखेन धनं मुदुमगनिरकृतस्य पुष्पा भक्ते चिता भजा भागे विश्ववीर संजय गौडनामधेयस्य सहकुटुम्बस्य ग्रामे आश्रित भक्त महाजनानां क्षेमस्थैर्य विषय अभय आयुरारोग्य ऐश्वर्याभिवृद्ध्यर्थं महालक्ष्मीदेवता संपूर्ण कृपाकटाक्षसर्गते भगवच्चरणारविन्दयोः स्तोत्रकलशनामावळे कुङ्कुमार्चन पूजां च करिष्ये। ओम श्रीरङ्गधामेश्वरे भूतसमस्तदेववनितां लोकैकदीपाङ्कुरां देवन्मन्दगणाक्षलब्धविभव ब्रह्मेन्द्र गङ्गाधरां त्रैलोक्यकुरुमणीं धरतिजां मधुरे मुकुन्दप्रियां चित्ररत्नमोऽलेकमलायताक्षीं च धीमहि तन्नो लक्ष्मी प्रचोदयात्। नमः विकृत्यै नमः विद्यायै नमः सर्वभूतगुणपतनाय नमः शत्राय नमः विभूत्यै नमः सुरभ्यै नमः परमात्मिकाय नमः वाच्य एकथा ब्रह्मण उपहरति एकथैव यजमानहायस्तेजो दधाति अनन्तरायाय सर्वस्तोमो विरात्रमुत्तममहद्भवति सर्वस्याप्यै सर्वस्य नित्यै सर्वमेव तेनाप्नोति सर्वं जयति। अध्याय कश्यपूरुषः पादोऽन्यविभूतानि प्रभातस्यामृतं दिवे यत्पुरुषेण हविषा देवा यज्ञवदन्वदा आदित्यवर्णं नमस्तु भारे सर्वाणि रूपाणि विचित्रवीरः नामानि कृत्वा विवर्तनगतास्ते पुरस्ताद्यमुनायमानः शक्रं प्रमित्रान् प्रतिगच्छतस्मान् तमेवं कृत्वा भवति नान्यत्वन्तानजनाय विद्यते यज्ञेन यज्ञमयजन्त देवाः तानि धर्माणि सम्भूतं पृथिव्यै
ಓಂ ಹಿರಣ್ಯಪಾತ್ರಂ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಧ್ರುವಂತೆ ರಾಜಾ Nada